ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣದ ತನಿಖೆ ಕೈಗೆತ್ತಿಕೊಂಡಿರತಕ್ಕಂಥ SIT ಅವರು ಒಂದು ರೀತಿ ಅಂತಿಮ ಘಟ್ಟಕ್ಕೆ ಬಂದ್ರ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಈ ನಡುವೆ ಸ್ಪಾಟ್ ನಂಬರ್ 6ರಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿತ್ತಲ್ಲ, ಈ ಎಲ್ಲ ಮೂಳೆಗಳನ್ನು ಕೂಡ FSL ತನಿಖೆಗೆ ಅಂತ ಕಳಿಸ್ಕೊಟ್ಟಿದ್ರು. FSL ರಿಪೋರ್ಟ್ ಕೂಡ ಬಂದಿದೆ. ಆ ತಲೆಬುರುಡೆ ಸಿಕ್ಕಿದ್ದು ಯಾರ್ದು, ಏನು, ಅದಕ್ಕೆ ಎಷ್ಟು ವಯಸ್ಸಾಗಿತ್ತು, ಅದ್ರ ಕಥೆ ಏನು, ಈ ದೂರುದಾರ ಹೇಳಿದ ನಿಜಾನ ಸುಳ್ಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ FSL ಅವರು ಒಂದಷ್ಟು ವರದಿನಲ್ಲಿ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈ ನಡುವೆ ಉತ್ಖನನಕ್ಕೆ ಬ್ರೇಕ್ ಆಗಿರ್ತಕ್ಕಂಥ SIT ಅವರು ಆನ್ ಸ್ಪಾಟ್ ಮರಣೋತ್ತರ ಪರೀಕ್ಷೆಗಳಾಗಿದ್ವಲ್ಲ ಎಲ್ಲೆಲ್ಲೋ ಆ ನದಿ ದಡದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಆ ಕಾಲದಲ್ಲಿ, ಸೊ ಆ ಪ್ರಕರಣಗಳ ಬೆನ್ನತ್ತಿದ್ದಾರೆ. ಯಾರ್ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಯಾವ್ಯಾವ ಡಾಕ್ಟರ್ ಮಾಡಿದ್ರು, ಅವ್ರು ಎಲ್ಲಿದ್ದಾರೆ, ಏನು ಎತ್ತ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಮಾಹಿತಿ ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಉತ್ಖನನ ನಿಂತಿದ್ರು ಕೂಡ SIT ತನಿಖೆ ಮಾತ್ರ ಮುಂದುವರಿತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ಇದೆ, ಏನೇನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬನ್ನಿ ನೋಡೋಣ. ಬುರುಡೆ 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 ಪಬ್ಲಿಕ್ ಟಿವಿಯಲ್ಲಿ ಬುರುಡೆ ಸೀಕ್ರೆಟ್. ಉತ್ಖನನ ವೇಳೆ ಸಿಕ್ಕಿರುವುದು ಯುವಕನ ಬುರುಡೆ. ಹೌದು, ಧರ್ಮಸ್ಥಳ ನೂರಾರು ಶವ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ರೋಚಕ ತಿರುವು ಪಡೆದುಕೊಳ್ಳುತ್ತಲೇ ಇದೆ. ಈ ನಡುವೆ ಇದೀಗ ಧರ್ಮಸ್ಥಳದಲ್ಲಿ ಉತ್ಖನನ ವೇಳೆ ಸಿಕ್ಕ ತಲೆ ಬುರುಡೆ ರಹಸ್ಯ ಬಯಲಾಗಿದೆ. ಅನಾಮಿಕ ದೂರುದಾರ ತೋರಿಸಿದ್ದ 6ನೇ ಗುಂಡಿಯಲ್ಲಿ ಈ ತಲೆ ಬುರುಡೆ ಪತ್ತೆಯಾಗಿದ್ದು, ಆ ಬುರುಡೆಯನ್ನು SIT ತಂಡ ಎಕ್ಸಾಮಿನೇಷನ್ಗೆ ಅಂತ FSL ತಜ್ಞರಿಗೆ ರವಾನೆ ಮಾಡಿತ್ತು. ಇದೀಗ FSL ತಜ್ಞರು ತಲೆ ಬುರುಡೆ ವರದಿಯನ್ನು SIT ತಂಡಕ್ಕೆ ರವಾನಿಸಿದ್ದಾರೆ. ದೂರುದಾರ ತೋರಿಸಿದ 17 ಸ್ಪಾಟ್ಗಳ ಪೈಕಿ 6ರಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿತ್ತು. ಇದು ಪುರುಷನದ್ದ ಮಹಿಳೆಯದ್ದ ಅನ್ನೋ ಪ್ರಶ್ನೆಗಳು ಎದ್ದಿದ್ದವು. ಇದೀಗ ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ. ತಲೆಬುರುಡೆಯ FSL ರಿಪೋರ್ಟ್ ಇದೀಗ SIT ಅಧಿಕಾರಿಗಳ ಕೈ ಸೇರಿದೆ. ಈ ವರದಿಯಲ್ಲಿ ಉತ್ಖನನ ವೇಳೆ ಸಿಕ್ಕ ತಲೆಬುರುಡೆ ಪುರುಷನದ್ದು ಎನ್ನಲಾಗಿದೆ. ಹಾಗಾದ್ರೆ SIT ಅಧಿಕಾರಿಗಳಿಗೆ ಕೊಟ್ಟ FSL ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, 6ನೇ ಸ್ಪಾಟ್ ತಲೆಬುರುಡೆ ರಹಸ್ಯ. FSL ವರದಿ: ಧರ್ಮಸ್ಥಳದಲ್ಲಿ ಉತ್ಖನನ ವೇಳೆ ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕ ತಲೆಬುರುಡೆ ಗಂಡಸಿನ ತಲೆಬುರುಡೆ ಅನ್ನೋದು FSL ವರದಿಯಲ್ಲಿ ಬಯಲಾಗಿದೆ. ಸುಮಾರು 25ರಿಂದ 28 ವರ್ಷ ವ್ಯಕ್ತಿಯ ತಲೆಬುರುಡೆ ಎನ್ನಲಾಗಿದೆ. ತಲೆಬುರುಡೆಯಲ್ಲಿ ಯಾವುದೇ ಇಂಜುರಿ ಆಗಿಲ್ಲ. ಸಾವಿಗೆ ನಿಖರ ಕಾರಣ ಪತ್ತೆ ಹಚ್ಚುವುದಕ್ಕೆ ಸಾಧ್ಯವಾಗಲ್ಲ. ತಲೆಬುರುಡೆಯಲ್ಲಿ ಇದ್ದ ಮಣ್ಣನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ ಎಂದು FSL ತಜ್ಞರು ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. 6ನೇ ಗುಂಡಿಯಲ್ಲಿ ಸಿಕ್ಕಂತಹ ತಲೆಬುರುಡೆಯ FSL ರಿಪೋರ್ಟ್ ಈಗಾಗಲೇ SIT ಅಧಿಕಾರಿಗಳ ಕೈಗೆ ಸೇರಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ತಲೆಬುರುಡೆ ಮಹಿಳೆಯ ತಲೆಬುರುಡೆ ಅಲ್ಲ, ಪುರುಷನ ತಲೆಬುರುಡೆ ಅಂತೇಳಿ ಈಗಾಗಲೇ ರಿಪೋರ್ಟನ್ನು ಸಲ್ಲಿಕೆ ಮಾಡಿರುವಂಥದ್ದು. 25 ವರ್ಷದಿಂದ 28 ವರ್ಷದ ಒಳಗಿನ ಪುರುಷನ ತಲೆಬುರುಡೆಯಲ್ಲಿ ಯಾವುದೇ ಇಂಜುರಿ ಆಗಿಲ್ಲ, ಜೊತೆಗೆ ಏನೂ ಗಾಯಗಳಾಗಿಲ್ಲ. ಹಾಗಾಗಿ ಸಾವಿಗೆ ನಿಖರ ಕಾರಣ ಪತ್ತೆ ಹಚ್ಚೋದು ಕಷ್ಟ ಅನ್ನುವಂಥ ರಿಪೋರ್ಟನ್ನು ಈಗಾಗಲೇ ಬೆಂಗಳೂರಿನ ಪ್ರತಿಷ್ಠಿತ ವಿಧಿವಿಜ್ಞಾನ ಪ್ರಯೋಗಾಲಯ ತಜ್ಞರು SIT ತಂಡಕ್ಕೆ ಕೊಟ್ಟಿರುವಂಥದ್ದು. ಬುರುಡೆ ಮೇಲೆ ಇದ್ದಂಥ ಮಣ್ಣನ್ನು ಕೂಡ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಆ ಮಣ್ಣನ್ನು ರಿಪೋರ್ಟ್ ಕೂಡ ಬರಬೇಕಾಗಿದೆ, ಅದನ್ನು ಕೂಡ ಕೊಡ್ತಾರೆ. ಕಳೆದ 10ರಿಂದ 12 ದಿನಗಳ ಕಾಲ ಈ ತಲೆಬುರುಡೆಯ ಸ್ಟಡಿಯನ್ನು FSL ತಜ್ಞರು ಮಾಡಿರುವಂಥದ್ದು. ಈಗಾಗಲೇ ಕಳೆದ 3 ದಿನಗಳ ಹಿಂದೆ SIT ಅಧಿಕಾರಿಗಳಿಗೆ ಈ ರಿಪೋರ್ಟ್ ಸಲ್ಲಿಕೆ ಆಗಿದ್ದು, ಮುಂದೆ ಈ ರಿಪೋರ್ಟನ್ನು ಇಟ್ಕೊಂಡು SIT ಅಧಿಕಾರಿಗಳು ಯಾವ ರೀತಿ ತನಿಖೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ SIT ತನಿಖೆ ಚುರುಕು. ಮರಣೋತ್ತರ ಪರೀಕ್ಷೆಗಳತ್ತ SIT ಚಿತ್ತ. ಪೋಸ್ಟ್ ಮಾರ್ಟಮ್ ಮಾಡಿದ್ದ ವೈದ್ಯರಿಗೆ ಬುಲಾವ್. ಹೌದು, ಅನಾಮಿಕ ದೂರುದಾರ ತೋರಿಸಿದ್ದ ಯಾವುದೇ ಸ್ಥಳದಲ್ಲಿ ದೂರಿಗೆ ಸಂಬಂಧಿಸಿದ ಯಾವುದೇ ಸಣ್ಣ ಕುರುಹು ಕೂಡ ಸಿಕ್ಕಿಲ್ಲ. ಇದರಿಂದ ಮತ್ತಷ್ಟು ತಲೆ ಕೆಡಿಸಿಕೊಂಡಿರೋ SIT ಅಧಿಕಾರಿಗಳು ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. 1995ರಿಂದ 2014ರವರೆಗೆ ನಡೆದಿರುವ ಪೋಸ್ಟ್ ಮಾರ್ಟಂಗಳ ಬೆನ್ನು ಬಿದ್ದಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದ್ದ ಮರಣೋತ್ತರ ಪರೀಕ್ಷೆಗಳ ತನಿಖೆಗೆ ಮುಂದಾಗಿದೆ. ಈ ಸಂಬಂಧ ಪೋಸ್ಟ್ ಮಾರ್ಟಮ್ ಮಾಡಿದ್ದ ಎಲ್ಲಾ ವೈದ್ಯರ ಮಾಹಿತಿ ಸಂಗ್ರಹಿಸಲಾಗುತ್ತಿದ್ದು, ನೇತ್ರಾವತಿ ತಟ, ಬಂಗ್ಲೆಗುಡ್ಡ ಸುತ್ತಮುತ್ತ ಮಾಡಲಾದ ಪೋಸ್ಟ್ ಮಾರ್ಟಮ್ ಕುರಿತು ಫಾರೆನ್ಸಿಕ್ ವೈದ್ಯರ ಬಳಿ ಫೋಟೋ ಸಹಿತ ದಾಖಲೆ ಸಂಗ್ರಹಿಸಿದೆ. ಜೊತೆಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ದ ವೈದ್ಯರಿಗೆ ಬುಲಾವ್ ನೀಡಿದ್ದು ವಿಚಾರಣೆಗೆ ಸಿದ್ಧತೆ ಮಾಡಿಕೊಂಡಿದೆ. ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆಂದು ಹೇಳಿಕೆ ನೀಡಿದಂಥ ಅನಾಮಿಕ ತೋರಿಸಿದ ಜಾಗದಲ್ಲಿ ಒಂದೇ ಒಂದು ಕುರುಹು ಕೂಡ ಪತ್ತೆಯಾಗಿರಲಿಲ್ಲ. ಇದು SIT ಅಧಿಕಾರಿಗಳ ಮತ್ತಷ್ಟು ತಲೆನೋವಿಗೆ ಕಾರಣವಾಗಿದ್ದಂಥದ್ದು. ಹಾಗಾಗಿ ಇದೀಗ ಆ ಪ್ರಕರಣದ ಮತ್ತಷ್ಟು ಆಳಕ್ಕೆ ಇಳಿದಿರುವಂಥ SIT ಅಧಿಕಾರಿಗಳು 1994ರಿಂದ 2015ನೇ ಇಸ್ವಿವರೆಗೂ, ಅಂದರೆ ಸುಮಾರು 20 ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ನಡೆದಂಥ ಪೋಸ್ಟ್ ಮಾರ್ಟಮ್ಗಳ ಬೆನ್ನು ಬಿದ್ದಿರುವಂಥದ್ದು.
ಕಳೆದ 20 ವರ್ಷಗಳ ಅವಧಿಯಲ್ಲಿ ನೇತ್ರಾವತಿ ನದಿ ತಟ, ಕನ್ಯಾಡಿ ಮತ್ತು ಬಂಗ್ಲೆಗುಡ್ಡ ಈ ಸುತ್ತಮುತ್ತ ನಡೆದಿರುವಂಥ ಪೋಸ್ಟ್ ಮಾರ್ಟಮ್ಗಳ ವೈದ್ಯರ ಮಾಹಿತಿಯನ್ನು ಕಲೆ ಹಾಕಕ್ಕೂ ಕೂಡ ಈಗಾಗಲೇ SIT ಸಿದ್ಧತೆ ನಡೆಸಿರುವಂಥದ್ದು. ಅಗತ್ಯ ಬಿದ್ದರೆ ಮುಂದಿನ ದಿನಗಳಲ್ಲಿ ಯಾವ್ಯಾವ ಎಲ್ಲೆಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಲ್ಲಿನ ಎಲ್ಲ ವೈದ್ಯರನ್ನು ಕೂಡ ತನಿಖೆಗೆ ಆಗಮಿಸೋದಕ್ಕೆ ಈಗಾಗಲೇ ಅವರಿಗೆ ಸೂಚನೆ ನೀಡೋದಕ್ಕೂ ಕೂಡ SIT ಸಿದ್ಧತೆ ನಡೆಸಿರುವಂಥದ್ದು. SIT ಅಧಿಕಾರಿಗಳಿಂದ ದೂರುದಾರನಿಗೆ ಗ್ರಿಲ್. SIT ಪ್ರಶ್ನೆಗಳಿಗೆ ಮಾಸ್ಕ್ ಮ್ಯಾನ್ ಸುಸ್ತು. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇನೆ ಎಂದಿದ್ದ ಅನಾಮಿಕ ದೂರುದಾರನಿಗೆ SIT ಅಧಿಕಾರಿಗಳಿಂದ ಗ್ರಿಲ್ ಮುಂದುವರೆದಿದೆ. ತಲೆಬುರುಡೆ ತಂದ ಜಾಗದ ಬಗ್ಗೆ ದಿನಕ್ಕೊಂದು ಹೇಳಿಕೆ ಕೊಟ್ಟು ಕನ್ಫ್ಯೂಷನ್ ಮಾಡ್ತಾ ಇರುವ ಅನಾಮಿಕನಿಗೆ SIT ಅಧಿಕಾರಿಗಳು ಬೆವರಿಳಿಸುತ್ತಿದ್ದಾರೆ. ಸತತ 4-5 ದಿನಗಳಿಂದಲೂ ದೂರುದಾರನ ಹೇಳಿಕೆ ದಾಖಲಿಸುತ್ತಿರುವ SIT ಅಧಿಕಾರಿಗಳು ದೂರುದಾರನಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುತ್ತಿದ್ದಾರೆ. ಒಂದು ಸಲ ಒಂದು ಹೇಳಿಕೆ ಕೊಡ್ತಿರೋ ಅನಾಮಿಕ ದೂರುದಾರ SIT ಅಧಿಕಾರಿಗಳ ಪ್ರಶ್ನೆಗಳಿಗೆ ತತ್ತರಿಸಿದ್ದಾನೆ. ಇಂದು ಕೂಡ ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿದ ಅನಾಮಿಕ SIT ಎದುರು ಹೇಳಿಕೆ ದಾಖಲಿಸಿದ್ದಾನೆ. ಧರ್ಮಸ್ಥಳ ಪ್ರಕರಣದ ಆರಂಭದ 15 ದಿನಗಳಲ್ಲಿ ಅನಾಮಿಕ ತೋರಿಸಿದಂಥ 17 ಪಾಯಿಂಟ್ಗಳಲ್ಲಿ 25ಕ್ಕೂ ಹೆಚ್ಚು ಗುಂಡಿಗಳನ್ನು ಸುಮ್ಮನೆ ಅಗೆದಿದ್ದಂಥ SIT ಅಧಿಕಾರಿಗಳು ಇವತ್ತು ಅನಾಮಿಕನಿಗೆ ಚಳಿಜ್ವರ ಬರ್ಸ್ತಾ ಇರುವಂಥದ್ದು. ಯಾಕೆಂದರೆ ಕಳೆದ 4-5 ದಿನಗಳಿಂದನೂ ಕೂಡ ನಿರಂತರವಾಗಿ ವಿಚಾರಣೆ ನಡೆಸ್ತಿರುವಂಥ ಅಧಿಕಾರಿಗಳ ಪ್ರಶ್ನೆಗೆ ಏನು ಅನಾಮಿಕ ಕೂಡ ಈಗಾಗಲೇ ತಬ್ಬಿಬ್ಬಾಗಿರುವಂಥದ್ದು. ತನಿಖೆ ವೇಳೆಯಲ್ಲೂ ಕೂಡ ಒಂದೊಂದು ಜಾಗದಲ್ಲೂ ಒಂದೊಂದು ರೀತಿಯಾದಂಥ ಹೇಳಿಕೆ ಕೊಡ್ತಿದ್ದಂಥ ಅನಾಮಿಕನಿಗೆ ಇವತ್ತು SIT ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇರುವಂಥದ್ದು. ಕಳೆದ 4-5 ದಿನಗಳಿಂದನೂ ಕೂಡ ನಿರಂತರವಾಗಿ ಆತನ ವಿಚಾರಣೆಗೆ ಒಳಪಡಿಸಿ ಆತನಿಂದ ಹೇಳಿಕೆಗಳನ್ನು ಪಡಿತಿರುವಂಥ SIT ಅಧಿಕಾರಿಗಳಿಗೆ ಈಗಲೂ ಕೂಡ ಅನಾಮಿಕ ಒಂದೊಂದು ದಿನ ಒಂದೊಂದು ರೀತಿಯಾದಂಥ ಹೇಳಿಕೆ ನೀಡ್ತಿರುವಂಥದ್ದು. ಹಾಗಾಗಿ ಇವತ್ತು ಕೂಡ ಬೆಳಿಗ್ಗೆಯಿಂದನೂ ಕೂಡ ಬೆಳಿಗ್ಗೆ 10:30 ಕೂಡ ನಿರಂತರವಾಗಿ SIT ಅಧಿಕಾರಿಗಳು ಅನಾಮಿಕನ ವಿಚಾರಣೆ ಮುಂದುವರಿಸಿರುವಂಥದ್ದು. ಧರ್ಮಸ್ಥಳ ಪರ ಸ್ವಾಮೀಜಿಗಳ ಬ್ಯಾಟಿಂಗ್. ಕೇಂದ್ರ ಮಧ್ಯ ಪ್ರವೇಶಿಸಬೇಕೆಂದು ಅಮಿತ್ ಶಾಗೆ ಪತ್ರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಗೆ ಮನವಿ. ಧರ್ಮಸ್ಥಳ ವಿರುದ್ಧದ ಆರೋಪಕ್ಕೆ ಧರ್ಮಸ್ಥಳ ಭಕ್ತರು ಕೆರಳಿ ಕೆಂಡವಾಗಿದ್ದಾರೆ. ಈ ನಡುವೆ ಧರ್ಮಸ್ಥಳ ಪರ ಧರ್ಮಸೇನಾ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿ ಗುರೂಜಿ ಬ್ಯಾಟಿಂಗ್ ಮಾಡಿದ್ದಾರೆ. ಕೇಂದ್ರ ಮಧ್ಯ ಪ್ರವೇಶಿಸಬೇಕೆಂದು ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಅಮಿತ್ ಶಾ ಭೇಟಿಗೂ ಮನವಿ ಮಾಡಿದ್ದಾರೆ. ಹಾಗಾದ್ರೆ ಸ್ವಾಮಿ ಬರೆದಿರುವ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಧರ್ಮಸ್ಥಳ ಪರ ಸ್ವಾಮೀಜಿಗಳ ಪತ್ರ. ಧರ್ಮಸ್ಥಳ ವಿರುದ್ಧ ಪಿತೂರಿ ನೋವುಂಟು ಮಾಡಿದೆ. ಇದು ಅತ್ಯಂತ ಖಂಡನೀಯ ಕೃತ್ಯವಾಗಿದೆ. ಸರ್ಕಾರ ಈ ಬಗ್ಗೆ ತನಿಖೆಗೆ SIT ರಚಿಸಿದೆ. ಆದರೆ SIT ನಮ್ಮ ಧರ್ಮ, ಅದರ ನಂಬಿಕೆ ರಕ್ಷಿಸುವ ಕೆಲಸ ಮಾಡ್ತಿಲ್ಲ. ಇದಕ್ಕೆ ಕಡಿವಾಣ ಹಾಕುವ ಕೆಲಸ ಕೇಂದ್ರದಿಂದ ಆಗಬೇಕಿದೆ. ಹೀಗಾಗಿ ನಿಮ್ಮ ವೈಯಕ್ತಿಕ ಭೇಟಿಗೆ ಬಯಸಿದ್ದೇವೆ. ಲಿಂಗಾಯತ, ಜೈನ, ಬ್ರಾಹ್ಮಣ ಮಠ ಸೇರಿ ಹಲವು ಮಠಾಧೀಶರು ಭೇಟಿಗೆ ಬಯಸಿದ್ದೇವೆ. ಧರ್ಮಸ್ಥಳದಲ್ಲಿ ಏನೆಲ್ಲ ನಡೆಯುತ್ತಿದೆ ಅನ್ನೋದನ್ನ ವಿವರಿಸಲು ಅವಕಾಶ ಕೊಡಿ ಎಂದು ಸ್ವಸ್ತಿ ಶ್ರೀ ಧರ್ಮಸೇನಾ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿಚಾರವಾಗಿ ಅಪಪ್ರಚಾರ ಮಾಡುವಂಥ ದೊಡ್ಡ ಗುಂಪಿದೆ. ಆ ಗುಂಪು ರಾಷ್ಟ್ರ ವಿರೋಧಿ ಗುಂಪು. ಈ ಗುಂಪನ್ನು ಕಡಿವಾಣ ಹಾಕುವಂಥದ್ದು, ಈ ಗುಂಪಿಗೆ ಕಡಿವಾಣ ಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಸೃಷ್ಟಿ ಮಾಡಿರುವಂಥ, ರಚನೆ ಮಾಡಿರುವಂಥ SITಯಿಂದ ಆಗುತ್ತೆ ಅನ್ನುವಂಥ ನಂಬಿಕೆ ಇಲ್ಲ. ಹಾಗೆ ನಮ್ಮ ಧರ್ಮ, ಹಾಗೆ ನಮ್ಮ ನಂಬಿಕೆಗಳು ಉಳಿಸುವಂಥ ಕೆಲಸವನ್ನು SIT ಮಾಡುತ್ತೆ ಅನ್ನುವಂಥ ನಂಬಿಕೆ ಕೂಡ ನಮಗೆ ಇಲ್ಲ. ಅದರಿಂದಾಗಿ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಠಾಧೀಶರು, ಅದು ಪ್ರಮುಖವಾಗಿ ಏನು ಲಿಂಗಾಯತ ಆಗಿರ್ಬೋದು, ಜೈನ ಆಗಿರ್ಬೋದು, ಬ್ರಾಹ್ಮಣ ಮಠಾಧೀಶರುಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಜೈನ ಮುನಿ ಆಗಿರುವಂಥ ಧರ್ಮಸೇನಾ ಭಟ್ಟಾರಕ ಪಟ್ಟಾಚಾರ್ಯ ಅವರು ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಪತ್ರವನ್ನು ಬರೆದು ನಿಮ್ಮ ಭೇಟಿಗೆ ಅವಕಾಶವನ್ನು ಕೊಡಿ, ನಾವೆಲ್ಲರೂ ಕೂಡ ಅಂದರೆ ಎಲ್ಲ ಮಠಾಧೀಶರುಗಳು ಕೂಡ ನಿಮ್ಮ ಭೇಟಿಗಾಗಿ ಕಾಯ್ತಾ ಇದ್ದೀವಿ. ಜೊತೆಗೆ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಅಪಪ್ರಚಾರಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ನಿಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡ್ತೀವಿ. ದಯವಿಟ್ಟು ನಮಗೆ ನಿಮ್ಮ ಭೇಟಿಗೆ, ಪರ್ಸನಲ್ ಭೇಟಿಗೆ ಅವಕಾಶವನ್ನು ಮಾಡಿಕೊಡಿ. ಜೊತೆಗೆ ಕೂಡಲೇ ಈ ವಿಚಾರವಾಗಿ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮನವಿ ಪತ್ರದಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿದೆ. ಮುಂದೆ ಈ ಪ್ರಕರಣದ ತನಿಖೆ ಏನಾಗಲಿದೆ, ಈ ಪ್ರಕರಣ ಎತ್ತ ಸಾಗಲಿದೆ ಅನ್ನೋದೇ ಕುತೂಹಲಕಾರಿಯಾಗಿದೆ. ಪಬ್ಲಿಕ್ ಟಿವಿ, ಧರ್ಮಸ್ಥಳ.